ನಾನು ಅದೇ 3 ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ ಕಣೆ. 3 ಅಂತ ಕೇವಲವಾಗಿ ಮಾತಾಡಬೇಡ. 3 ಅನ್ನೋದು ಸಾಮಾನ್ಯವಾದ ಸಂಖ್ಯೆ ಅಲ್ಲ. ಆ ಮನ್ಮಥ ಸುಟ್ಟು ಭಸ್ಮ ಆಗಿದ್ದು ಮುಕ್ಕಣ್ಣ ತನ್ನ 3ನೇ ಕಣ್ಣು ತೆರೆದಾಗ. ಒಳ್ಳೆ ಉದ್ದೇಶ ಇಟ್ಕೊಂಡಿದ್ದ ಮನ್ಮಥಂಗೆ ಆ ಗತಿ ಅಂದ್ರೆ ನಿನ್ನಂತ ಕೆಟ್ಟ ಉದ್ದೇಶ ಇಟ್ಕೊಂಡಿರೋಳ್ನ ಆ ದೇವ್ರ ಸುಮ್ಮನೆ ಬಿಡ್ತಾನ? ಆ ದೇವ್ರ ದಯೆ ಇದ್ರೆ ಇನ್ 3 ದಿನದಲ್ಲಿ ನಮ್ಮ ಯಜಮಾನ್ರ ಹತ್ರ 3 ಗಂಟೆ ಹಾಕ್ಸ್ಕೋಬೇಕು ಅಂತಿದ್ಯಲ್ಲ, ಆ ನಿನ್ ಕನ್ಸು ನುಚ್ಚು ನೂರಾಗುತ್ತೆ. ಆ ದೇವ್ರ ಆಶೀರ್ವಾದ ನನ್ನ ಮೇಲಿದ್ರೆ ಇನ್ನು 3 ದಿನದಲ್ಲಿ ನಿನ್ನ ಹಣೆ ಬರನ ನಾನ್ ಬದಲಾಯಿಸ್ತೀನಿ ಕಣೆ. ಎಲ್ರ ಮುಂದೆ ನಿನ್ ಜಾತಕನ ಬಿಚ್ಚಿಡ್ತೀನಿ, ನೋಡ್ತಾ ಇರು. ಆಯ್ತು ಕಣ, ಇನ್ 3 ದಿನದಲ್ಲಿ ಅದ್ಯಾವ ಪವಾಡ ನಡೆಯುತ್ತೋ ನಾನು ನೋಡೇ ಬಿಡ್ತೀನಿ. ಮದುವೆಗೆ ಉಳಿದಿರೋದು ಇನ್ನು 3 ದಿನ. ಎಲ್ಲ ಅರೇಂಜ್ಮೆಂಟ್ಸು ಅಚ್ಚುಕಟ್ಟಾಗಿ ಆಗಬೇಕು. ಎಲ್ಲೂ ಯಾವ ಕೊರತೆನೂ ಇರಬಾರ್ದು. ಇದು ನಮ್ಮ ಮೊದಲನೇ ಮಗನ ಮದುವೆ. ಆ್ಯಂಡ್ ಕ್ಯಾನ್ ಐ ಎಕ್ಸ್ಪೆಕ್ಟ್ ದ ಬೆಸ್ಟ್ ಸರ್ವಿಸ್ ಫ್ರಮ್ ಯು ಪೀಪಲ್? ಓಕೆ ಪಾರ್ವತಿ, ಹೇಗಿದೆಯಮ್ಮ ಈಗ? ಹುಷಾರಾಗಿದ್ದೀನಮ್ಮ. ಅಡುಗೆ ತಯಾರಾಗಿದೆ, ಅದಕ್ಕೆ ಕರೆಯೋಣ ಅಂತ ಬಂದೆ. ಪ್ರೀತು, ಜನನಿ, ಆದಿ ಎಲ್ಲ ಎಲ್ಲಿ? ಎಲ್ಲರನ್ನು ಬರಕ್ಕೆ ಹೇಳು, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಸರಿ ಅಮ್ಮ. ನಾನು ಊಟಕ್ಕೆ ಬರಬಹುದಾ? ಧಾರಾಳವಾಗಿ ಬರ್ಬೋದು, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ತೆ. ಗುರುತು ಪರಿಚಯ ಇಲ್ಲದೆ ಇರೋರನ್ನ ಇಷ್ಟೊಂದು ಪ್ರೀತಿಯಿಂದ ಮನೆಗೆ ಸ್ವಾಗತ ಮಾಡ್ತಾ ಇರೋದು ಬಹಳ ದೊಡ್ಡ ವ್ಯಕ್ತಿತ್ವ ನಿಮ್ಮದು. ನಿಮ್ಮ ಮನೆಗೆ ಬಂದಿದ್ದು ತುಂಬ ಸಂತೋಷ ಆಯಿತು. ನನ್ನ ಹೆಸರು ಮಹಾಲಕ್ಷ್ಮಿ ಅಂತ. ನಿಮ್ಮ ತೋಟದ ಪಕ್ಕದ ತೋಟ ತಗೊಂಡು ಫಾರ್ಮ್ ಹೌಸ್ ಕಟ್ಸಿದ್ದೀನಿ. ಇವತ್ತು ನಿಮ್ಮ ಮನೆಯಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಯುಗಾದಿ ಹಬ್ಬನ ನೀವೆಲ್ಲ ಆಚರಣೆ ಮಾಡ್ತಾ ಇರೋದನ್ನು ಗಮನಿಸಿದೆ. ಅದಕ್ಕೆ ನಿಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ಬೇವು ಬೆಲ್ಲ ಕೊಟ್ಟು ಹೋಗೋಣ ಅಂತ ಬಂದೆ. ತುಂಬ ಸಂತೋಷ. ಅಲ್ಲ ಮೇಡಮ್, ನೀವು ಫಾರ್ಮ್ ಹೌಸ್ ಕಟ್ಸಿರೋ ಜಾಗ ತುಂಬ ಪಾಳು ಬಿದ್ದಿತ್ತಲ್ಲ, ಅದನ್ನ ಹೇಗೆ ಡೆವಲಪ್ ಮಾಡಿದ್ರಿ? ತುಂಬ ಖರ್ಚಾಗಿರ್ಬೇಕಲ್ವಾ? ಹಣಕ್ಕಿಂತ ಇಲ್ಲಿ ಪ್ರೀತಿ ಪರಿಶ್ರಮ ಮುಖ್ಯ ಆಗುತ್ತೆ. ಸಹಜವಾಗಿ ಒಂದು ಹೊಸ್ತನ್ನ ಕಟ್ಟಿ ನಿರ್ಮಾಣ ಮಾಡುವಾಗ ಕಹಿ ಕ್ಷಣಗಳು ಹೆಚ್ಚು ಬರ್ತವೆ. ಆದರೆ ಮುಂದೆ ಬರೋ ಸಿಹಿ ಕ್ಷಣಗಳನ್ನು ನಾವು ನಿರೀಕ್ಷೆ ಮಾಡಿಕೊಂಡು ಈ ಕಹಿಯನ್ನೆಲ್ಲ ನುಂಗ್ಕೊಂಡು ಮುನ್ನುಗ್ಗಬೇಕಾಗತ್ತೆ. ಆಗಲೇ ಅಂದ್ಕೊಂಡಿದ್ದನ್ನು ಸಾಧಿಸೋಕೆ ಸಾಧ್ಯ ಆಗೋದು. ಎಂಥ ಒಳ್ಳೆ ಮಾತು ಹೇಳಿದ್ರಿ. ಒಂಥರ ಜೀವನನೂ ಹೀಗೆ ಅಲ್ವಾ? ಬೇವು ಬೆಲ್ಲ ಇದ್ದ ಹಾಗೆ. ಹಬ್ಬ ಹರಿದಿನದ ದಿನ ಇನ್ನೊಬ್ಬರ ಮನೆಗೆ ಹೋಗೋದು, ಮಾತಾಡೋದು, ಪ್ರಸಾದ ಹಂಚ್ಕೊಳ್ಳೋದು ಇದೆಲ್ಲ ಮರ್ತೇ ಹೋಗಿತ್ತು. ನೀವು ಬಂದಿದ್ದು ಸಂಪ್ರದಾಯ ಮರುಕಳಿಸಿದ ಹಾಗಾಯಿತು. ಬಹಳ ದೊಡ್ಡ ಮಾತಾಡ್ತಾ ಇದ್ದೀರಿ. ತಗೊಳ್ಳಿ ಬೇವು ಬೆಲ್ಲ. ತಗೊಮ್ಮ ಪಾರ್ವತಿ, ಎಲ್ರಿಗೂ ಕೊಡು. ಈ ಕಾಯಿ ನಮ್ಮ ಮನೆದೇವ್ರಿಗೆ ಪೂಜೆ ಮಾಡಿದ್ದು. ನಿಮ್ಮ ದೇವ್ರ ಮನೇಲಿಟ್ಟು ಪೂಜೆ ಮಾಡಿದ್ರೆ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ. ತಗೊಳ್ಳಿ. ಇದು ನನಗಿಂತ ಹೆಚ್ಚಾಗಿ ನಮ್ಮ ಮನೆ ಸೊಸೆಯಾಗಿ ಬರ್ತಾ ಇರೋ ಅನುಷ್ಕನಿಗೆ ಬೇಕಾಗಿರುತ್ತೆ.
ಅನುಷ್ಕಾ ಬಾಮ್ಮ ಇಲ್ಲಿ. ದೇವರ ಅನುಗ್ರಹ ಅವಳಿಗೆ ಆಗಲಿ. ಕೊಡಿ. ಶಿವ 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 ಶಂಕರ ಹರ ಹರ. ಅಮ್ಮ ಅದು ಕೈ ಜಾರಿ ಬೀಳ್ತಿತ್ತು. ತಗೊಳ್ಳಿ ಮೇಡಮ್. ಬೇಡಮ್ಮ. ಈ ಪ್ರಸಾದ ನಿನ್ನ ಕೈಗೆ ಸೇರಬೇಕಿತ್ತು ಅಂತ ಕಾಣುತ್ತೆ. ಹಾಗಾಗಿ ನಿನ್ನ ಕೈ ಸೇರಿದೆ. ನಿನ್ನ ಹತ್ರನೇ ಇಟ್ಕೊ. ತಿನ್ನೋರ ಹೆಸರು ಅನ್ನದ ಮೇಲೆ ಬರೆದ ಹಾಗೆ ಈ ಪ್ರಸಾದದ ಮೇಲೆ ನಿನ್ನ ಹೆಸರು ಬರೆದಿದೆ ಅಂತ ಕಾಣುತ್ತೆ. ಅದಕ್ಕೆ ನಿನ್ನ ಕೈ ಸೇರಿದೆ. ಹಬ್ಬದ ದಿನ ಮನೆಗೆ ಬಂದಿದ್ದೀರಾ, ಅಕ್ಷತೆ ಹಾಕಿ ಪೂಜೆ ಮಾಡಿ ಬನ್ನಿ. ನಾನಿನ್ನು ಬರಲಾ? ಹಬ್ಬದ ದಿನ ನಮ್ಮ ಮನೆಗೆ ಬಂದಿದ್ದೀರಾ, ನಮ್ಮ ಜೊತೆ ಊಟ ಮಾಡ್ಕೊಂಡು ಹೋಗಿ. ಅಯ್ಯೋ, ನಾನು ತಮಾಷೆಗೆ ಹೇಳಿದೆ. ನಾನಿವತ್ತು ಉಪವಾಸ. ಉಪವಾಸನ? ಸಹಜವಾಗಿ ಎಲ್ಲರೂ ಶಿವರಾತ್ರಿಗೆ ಉಪವಾಸ ಮಾಡ್ತಾರೆ. ನೀವು ಯುಗಾದಿಗೆ ಉಪವಾಸ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ. ಏನಾದರೂ ಹರಕೆನಾ? ನೀವು ಹೇಳಿದ ನಿಜ. ಸಾಮಾನ್ಯವಾಗಿ ಶಿವರಾತ್ರಿಗೆ ಎಲ್ಲರೂ ಉಪವಾಸ ಇರ್ತಾರೆ. ಆದರೆ ನಾನು ಯುಗಾದಿಗಿರ್ತೀನಿ. ಇಲ್ಲಿ ಪಕ್ಕದಲ್ಲಿ ಫಾರ್ಮ್ ಹೌಸ್ ಕಟ್ಸಿದ್ದೀನಿ ಅಂತ ಹೇಳಿದ್ನಲ್ಲ, ಆ ಜಾಗ ನಮ್ಮದೇ ಆಗಿತ್ತು. ನಮ್ಮ ಅಪ್ಪ ಅಮ್ಮ ಅದನ್ನು ಮಾರಿ ನನ್ನನ್ನು ಓದಿಸೋಕೆ ವಿದೇಶಕ್ಕೆ ಕಳಿಸಿದ್ರು. ಇದ್ಯಾವುದೂ ಗೊತ್ತಿಲ್ಲದೆ ನಾನು ಅಲ್ಲೇ ಇದ್ಬಿಟ್ಟಿದ್ದೆ. ಅವ್ರ ಕಾಲು ಆದಮೇಲೆ ಗೊತ್ತಾಯಿತು ಈ ಜಾಗನ ಅವರೆಷ್ಟು ಪ್ರೀತಿಸ್ತಾ ಇದ್ರು ಅಂತ. ಅದಕ್ಕೆ ಮತ್ತೆ ಈ ಜಾಗನ ಕೊಂಡ್ಕೊಂಡು ಮನೆ ಕಟ್ಟಿಸಿ ಅಪ್ಪ ಅಮ್ಮನಿಗೆ ಅಲ್ಲೊಂದು ಗುಡಿ ಮಾಡಿ ಪ್ರತಿ ಯುಗಾದಿ ಇಲ್ಲಿ ಬಂದು ಅವ್ರನ್ನ ಸ್ಮರಿಸ್ಕೋತೀನಿ. ಅದಕ್ಕೆ ಈ ಉಪವಾಸ. ಹೆತ್ತವ್ರು ಬದುಕಿದ್ದಾಗ ಅವ್ರ ಪ್ರೀತಿ ಮಹತ್ವ ನಮಗೆ ಗೊತ್ತಾಗೋದೇ ಇಲ್ಲ ನೋಡಿ. ಅದು ನನ್ನ ಜೀವನದಲ್ಲಿ ಸತ್ಯ ಆಯಿತು. ನಿಮ್ಮ ಮಾತು ನಿಜ. ಅವ್ರುಗಳು ಬದುಕಿದ್ದಾಗ ಕೊಡೋಕ್ಕಾಗದೇ ಇರೋ ಪ್ರೀತಿನ ಅವ್ರು ಹೋದ್ಮೇಲೆ ನಾವು ಕೊಡಬೇಕಾಗಿತ್ತು ಅಂತ ನಮ್ಗೆ ಅನ್ನಿಸ್ಬಿಡುತ್ತೆ. ಎಂಥ ವಿಪರ್ಯಾಸ ಅಲ್ವಾ? ಹಾಗಂತ ನಾವು ಅವರನ್ನು ಕಡೆಗಣಿಸಿರೋದಿಲ್ಲ. ಆದರೆ ಅವರ ಮನಸ್ಸನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡವಿರ್ತೀವಿ. ಏನೂ ಮಾಡೋಕ್ಕಾಗಲ್ಲ. ಇದೆಲ್ಲ ನಾವು ಕಲ್ತಿರುವಂಥ ಪಾಠ, ನಮ್ಮ ಮುಂದಿನ ಪೀಳಿಗೆಗೂ ಒಂದು ಪಾಠ. ನೀವೇನು ಯೋಚನೆ ಮಾಡಬೇಡಿ. ನಮ್ಮ ಕುಟುಂಬದವರು ಎಲ್ಲರೂ ನಿಮ್ಮ ಮನೆ ಸದಸ್ಯರ ಥರನೇ ಇರ್ತಾರೆ. ನಿಮ್ಮ ಮಾತು ಕೇಳಿ ಮನಸ್ಸಿಗೆ ತುಂಬ ಹಗುರ ಆಯಿತು.
ನಾನು ಹೊರಡ್ಲಾ? ಅರ್ಶಿನ ಕುಂಕುಮ ತಗೊಂಡು ಹೋಗಿ. ಬರ್ತೀನಿ. ಆಗಲಿ. ಬರಲಾ? ಎಲ್ರಿಗೂ ಒಳ್ಳೇದಾಗಲಿ. ಬರ್ತೀನಿ ಸರ್. ಅಮ್ಮ, ಏನು ಮಗಳೇ? ಅದ್ಯಾಕಮ್ಮ ನನ್ನ ಕಾಲಿಗೆ ಬಿದ್ದೆ? ಕೆಲವ್ರನ್ನ ನೋಡಿದ್ರೆ ಮಾತಾಡ್ಬೇಕು ಅನ್ಸುತ್ತೆ, ಇನ್ ಕೆಲವ್ರನ್ನ ನೋಡಿದ್ರೆ ನಮಸ್ಕಾರ ಮಾಡ್ಬೇಕು ಅನ್ಸುತ್ತೆ, ನಿಮ್ಮನ್ನ ನೋಡಿದ್ರೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಬೇಕು ಅನ್ಸ್ತು. ನಿಮ್ಮಲ್ಲಿ ದೈವಿಕ ಕಳೆ ಇದೆ ಅಂತ ಅನ್ನಿಸ್ತು, ಅದಕ್ಕೆ ನಿಮ್ಮ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡೆ. ನಾನು ನಿನಗೆ ಆಶೀರ್ವಾದ ಮಾಡಲೇ ಇಲ್ವಲ್ಲ ತಾಯಿ? ದೇವರ ಮುಂದೆ ಕಾಲಿಗೆ ಬಿದ್ದರೆ ಆಶೀರ್ವಾದ ತಗೊಂಡಾಗೆ ಅಲ್ವಾ ಅಮ್ಮ? ಯಾರು ಹೆತ್ತು ಮಗಳೋ ನೀನು? ನಿನ್ನಲ್ಲಿರೋ ಒಳ್ಳೆ ಗುಣನೇ ನಿನ್ನ ಸುತ್ತಮುತ್ತಲಿರೋರನ್ನ ಕಾಪಾಡುತ್ತೆ. ನೀನು ಅನ್ಕೊಂಡಿದ್ದೆಲ್ಲ ಆದಷ್ಟು ಬೇಗ ನೆರವೇರಲ್ಲ. ಒಳ್ಳೇದಾಗಲಿ ನಿನಗೆ. ಬರಲಾ? ಹೋಗಿ ಬನ್ನಿ ಅಮ್ಮ. ಹೋಗಿ ಎಲ್ಲರೂ ಕೇಳಿಲಿ, ಎಲ್ಲರೂ ಅಂತ್ಯಾಕ್ಷರ ಆಡೋಣ. ಆದ್ರೆ ಒಂದು ವಿಶೇಷ ಇದೆ. ಏನಪ್ಪ ಅಂದ್ರೆ ಬರೀ ಹಾಡೋದು ಮಾತ್ರ ಅಲ್ಲ, ಹಾಡ್ತಾ ಕುಣಿತಾ ಈ ಅಂತ್ಯಾಕ್ಷರಿನ ಆಡ್ಬೇಕು. ನಿಮ್ದೊಂದು ಟೀಮು, ನಮ್ದೊಂದು ಟೀಮು. ಯಾರಿಂದ ಶುರು ಮಾಡೋಣ? ಮಾತು ಶುರು ಮಾಡಿ ನೀವಲ್ವಾ ಚಿಕ್ಕ ಯಜಮಾನ್ರೆ, ಅದಕ್ಕೆ ನೀವೇ ಶುರು ಮಾಡಿ. ಸೂಪರ್. ಸರಿ, ಹಾಗಾದ್ರೆ ಶುರು ಮಾಡೋಣ. ಮಾಡಿದ್ರೆ ಹಾಡ್ತಿರ್ತೀನಲ್ಲ, ಆ ಕೋರಸ್ ಕೊಡ್ಬೇಕು ನೀವು. ಆಯ್ತು. ಬನ್ರಿ. ಒಂದ್ ನಿಮಿಷ. ಚಿಕ್ಕತ್ತೆ, ನೀವ್ ಸೀರೆ ಅಂದಾಗ ನೆನ್ಪಾಯ್ತು. ಅತ್ತೆ ನನಗ್ ಕೊಡೋದಕ್ಕೆ ಅಂತ ದಾರೆ ಸೀರೆನ ದೇವ್ರ ಮನೇಲಿ ಇಟ್ರಲ್ಲ, ಅದ್ ನನಗೆ ಯಾಕೆ ಇವತ್ತು ಕೊಡ್ಲಿಲ್ಲ? ಅನುಷ್ಕಾ, ಧಾರೆ ಸೀರೆನ ಪೂಜೆ ಮಾಡಿ ಕೊಡೋದು ನಾಳೆನಮ್ಮ, ಇವತ್ತಲ್ಲ. ಓ ಹೌದಾ? ಅದ್ ಸರಿ, ಮದ್ವೆಲಿ ಏನೇನ್ ಶಾಸ್ತ್ರಗಳಿರುತ್ತೆ? ಅದೇ ಮಾಮೂಲಿ ಅರಿಶಿನ ಶಾಸ್ತ್ರ, ಮೆಹಂದಿ ಶಾಸ್ತ್ರ, ಕಾಶಿ ಯಾತ್ರೆ, ಸಪ್ತಪದಿ ತುಳಿಯೋದು, ಆಮೇಲೆ ಅರುಂಧತಿ ನಕ್ಷತ್ರನ ತೋರಿಸೋದು ಅಷ್ಟೇ. ಚಿಕ್ಕಮ್ಮ, ಆ ಮಾತೆಲ್ಲ ಯಾಕೀಗ? ಟೈಮ್ ಬಂದಾಗ ಅನುಷ್ಕಾಗೆ ಏನೇನು ಶಾಸ್ತ್ರಗಳು ಗೊತ್ತಾಗಬೇಕೋ ಎಲ್ಲ ಗೊತ್ತಾಗುತ್ತೆ. ಆದಿತ್ಯ, ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಮಾತಾಡ್ತಿದ್ಯಾ ಅಂತ ನನಗೆ ಗೊತ್ತಾಯ್ತು. ಆದ್ರೆ ಅಕ್ಕ ಇಲ್ಲಿಲ್ವಲ್ಲ.
ಅರುಂಧತಿ ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾ, ಹೆಸರೇನೋ ಚೆನ್ನಾಗಿದೆಯಮ್ಮ. ಆದ್ರೆ ಈ ಮದುವೆಗಳಲ್ಲಿ ಮಾಡೋ ಶಾಸ್ತ್ರಗಳು ಕೆಲವೊಂದು ನನಗೆ ಈಗಲೂ ಅರ್ಥ ಆಗಿಲ್ಲ. ಅಲ್ಲ, ಗಂಡ ಹೆಂಡತಿನ ಮದುವೆ ಆದ್ಮೇಲೆ ಹೊರಗಡೆ ಕರ್ಕೊಂಡು ಹೋಗಿ ಖಾಲಿ ಆಕಾಶದಲ್ಲಿ, ಅದು ಹಗಲೊತ್ತಲ್ಲಿ, ಅರುಂಧತಿ ನಕ್ಷತ್ರನ ತೋರಿಸ್ತಾನೆ. ಇಲ್ಲದೆ ಇರೋ ಅರುಂಧತಿನ ನಾವಿದಾಳೆ ಅಂತ ನಂಬಬೇಕು ಅಷ್ಟೇ. ದಾಮಿನಿ! ಹೆಸರನ್ನ ಯಾವ ಕಾರಣಕ್ಕೂ ಈ ಕುಟುಂಬದಲ್ಲಿ ಯಾವತ್ತೂ ಎತ್ತಬಾರ್ದು ಅಂತ ಎಷ್ಟೋ ವರ್ಷಗಳ ಹಿಂದೆನೆ ನಾನು ಎಚ್ಚರಿಕೆ ಕೊಟ್ಟಿದ್ದೆ ತಾನೇ. ಎಚ್ಚರಿಕೆ ಕೊಟ್ಟಿದ್ರಿ ಅಕ್ಕ, ಆದ್ರೆ ಅನುಷ್ಕಾ ಏನ್ ಅನುಷ್ಕಾ? ಅನುಷ್ಕಾ ಹೇಳುತ್ತಾ ಆ ಹೆಸರನ್ನ ಹೇಳು ಅಂತ? ಅಯ್ಯೋ ಇಲ್ಲ ಅಕ್ಕ. ಮತ್ತೆ ಯಾಕೆ ಬಂತು ಆ ಹೆಸರು? ಅದು ಅಕ್ಕ, ಮದುವೆ ಮನೇಲಿ ಅರುಂಧತಿ ನಕ್ಷತ್ರ ತೋರಿಸೋದು ಒಂದು ಶಾಸ್ತ್ರ ಇದೆ ಅಲ್ವಾ, ಅದ್ರ ಬಗ್ಗೆ ಹೇಳ್ತಿದ್ದೆ ಅಕ್ಕ, ಅಷ್ಟೇ. ಅತ್ತೆ, ಆ ಹೆಸರಂದ್ರೆ ನಿಮ್ಗೆ ಯಾಕೆ ಅಷ್ಟೊಂದು ಕೋಪ? ಆ ಹೆಸರಿರೋ ಹೆಂಗಸು ನಮ್ಮ ಕುಟುಂಬಕ್ಕೂ ಅವಳಿಗೂ ಆಗ ಬರೋದಿಲ್ಲ. ಅರಸನ ಕೋಟೆಯ ಪರಮ ಶತ್ರು ಅವಳು. ನನ್ನ ಉಸಿರು ಕಟ್ಟಿಸಿ ಸಾಯಿಸಕ್ಕೆ ಪ್ರಯತ್ನ ಮಾಡಿದೋಳು ಈ ಚಾಕು ಕಳಿಸಿರೋಳೆ ರಘು. ನಮ್ಮ ಕುಟುಂಬದ ಸರ್ವನಾಶ ಮಾಡೋದಕ್ಕೆ ಹೊಂಚು ಹಾಕೊಂಡಿರೋ ನೀಚ ಹೆಂಗಸು ಅವಳು. ಯಾವ ಕಾರಣಕ್ಕೂ ಇನ್ನು ಮುಂದೆ ಯಾರು ಅವಳ ಹೆಸರನ್ನ ಎತ್ತಬಾರ್ದು. ಗೊತ್ತಾಯ್ತಾ? ಗೊತ್ತಾಯ್ತಾ? ಇಲ್ಲ, ಸಮಾಧಾನವಾಗಿರೋ, ಕೂಲ್ ಡೌನ್. ಎಲ್ರಿಗೂ ಅರ್ಥ ಆಗಿರುತ್ತೆ. ಅಮ್ಮ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಅವ್ರಿಗೆಲ್ಲ ನಾನು ಹೇಳ್ತೀನಿ. ಅಪ್ಪ, ಅಮ್ಮನ ಕರ್ಕೊಂಡೋಗಿ ಅವ್ರು ರೆಸ್ಟ್ ಮಾಡಲಿ. ಬಾಕಿಲ್ಲ, ಬಾ. ಅರುಂಧತಿ ಅನ್ನೋರು ಯಾರು? ಆ ಹೆಸರು ಕೇಳಿದ ತಕ್ಷಣ ಅಖಿಲಮ್ಮ ಯಾಕೆ ಗಾಬರಿ ಆದ್ರು? ಯಾಕೆ ಕೋಪ ಮಾಡ್ಕೊಂಡ್ರು? ಈ ವಿಷಯದ ಬಗ್ಗೆ ಯಜಮಾನ್ರಿಗೂ ಗೊತ್ತು, ಆದ್ರೆ ಇದು ಯಾವತ್ತೂ ನಮ್ಮ ಮಧ್ಯೆ ಪ್ರಸ್ತಾಪ ಆಗಿಲ್ಲ. ಅರುಂಧತಿ ಅನ್ನೋ ಹೆಸರಿನವ್ರು ಯಾರಿರ್ಬೋದು? ಅವತ್ತು ಅಮ್ಮ ಪ್ರಸ್ತಾಪಿಸಿದ ಹೆಸರು ಈ ಅರುಂಧತಿದೇನಾ? ಈ ಅರುಂಧತಿಗೂ ಅನುಷ್ಕಾಗೂ ಏನಾದ್ರೂ ಸಂಬಂಧ ಇದೆಯಾ? ಅದಕ್ಕೆ ಆ ಹೆಸರು ಹೇಳಿದ ತಕ್ಷಣ ಅನುಷ್ಕಾ ಮುಖದಲ್ಲಿ ಒಂಥರ ಬದಲಾವಣೆ ಆಗಿತ್ತು. ಅಂದ್ರೆ ಅಖಿಲಮ್ಮಂಗ್ ಚಾಕು ಕಳ್ಸಿದ್ದು ಆ ಅರುಂಧತಿನೇನಾ? ಅದಕ್ಕೆ ಅವ್ರನ್ನ ಬೈತಾ ಇದ್ರೆ
ಅನುಷ್ಕನ್ಗೆ ಸಹಿಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಹೌದು, ಅರುಂಧತಿ ಅನ್ನೋ ಹೆಂಗಸಿಗೂ ಅನುಷ್ಕಾಗೂ ಏನೋ ಸಂಬಂಧ ಇದೆ. ಏನು ಅಂತ ಆದಷ್ಟು ಬೇಗ ಕಂಡುಹಿಡಿಬೇಕು.